Fifth question. Which one of the following words has one syllable? ಒಂದೇ ಒಂದು ಸಿಲೆಬಲ್ ಇರುವಂತಹ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸಿಲೆಬಲ್ ಅಂತಂದ್ರೇನು? ದ ಫೋನಿಕ್ ಸೌಂಡ್ ಆಫ್ ದ ವೊವೆಲ್ ಹರ್ಡ್ ವೈಲ್ ಯು ಆರ್ ರೀಡಿಂಗ್ ದ ವರ್ಡ್. ಓಕೆ, ಸೊ ಯಾವಾಗ ನಾವು ಶಬ್ದವನ್ನ ಓದ್ತೀವೋ ಅವಾಗ ಎಷ್ಟು ಫೋನಿಕ್ ಸೌಂಡ್ಗಳು ಬರ್ತಾ ಇದೆ, ಸ್ವರಗಳ ಫೋನಿಕ್ ಸೌಂಡ್, ಅದನ್ನ ನಾವು ಅದು ಸಿಲೆಬಲ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಸೆಟ್ ಅನ್ನ ಇವಾಗ ನೋಡೋಣ. ಅಗ್ಲಿ, ಮ್ಯೂಟಿನಿ, ಡೆಕ್ ಅಂಡ್ ಹೇಟೆಡ್ ಅಲ್ವಾ? ಇದರಲ್ಲಿ ಒಂದ್ ಸಿಲೆಬಲ್ ಯಾವ್ದು? ಓಕೆ, ಅಗ್ಲಿ, ಮ್ಯೂಟಿನಿ, ಡೆಕ್ ಅಂಡ್ ಹೇಟೆಡ್. ಅಗ್ಲಿ ಅನ್ನೋದು ಅಗ್ಲಿ. ಓಕೆ, ನಾನು ಇಲ್ಲೇ ಬರಿತೀನಿ, ಅಗ್ಲಿ. ಸೊ ಇದನ್ನ ಅಂತ ಪ್ರೊನೌನ್ಸ್ ಮಾಡ್ತೀವಿ, ಲಿಯನ್ನ ಇ ಅಂತ ಪ್ರೊನೌನ್ಸ್ ಮಾಡ್ತೀವಿ, LY ಲಿ ಇ. ಓಕೆ, ಸೊ ಇದು 2 ಸಿಲೆಬಲ್ ವರ್ಡ್, ಕರೆಕ್ಟಾ? ಸೊ ಅದೇ ರೀತಿ ಮ್ಯೂಟಿನಿ, ಮ್ಯೂ ಉ ಟಿ ಇ ನಿ ಇ. ಸೊ 1 2 3. ಹಾಗಾದ್ರೆ ಎಷ್ಟು ಸಿಲೆಬಲ್ ಇದೆ ಇದರಲ್ಲಿ? 3 ಸಿಲೆಬಲ್ ಇದೆ. ಡೆಕ್, DECK, ಡೆಕ್, ಎ ಅನ್ನೋದು ಬರುತ್ತೆ ಅಲ್ವಾ, ಡೆಕ್. ಸೊ ಇದು 1 ಸಿಲೆಬಲ್. ಹೇಟೆಡ್, ಹೇ ಎ, ಟೆಡ್ ಎ. ಸೊ 2 ಸಿಲೆಬಲ್ ಬಂದಿದೆ. ಸ್ವರಗಳ ಉಚ್ಚಾರ ನಮ್ಗೆ ಎಷ್ಟು ಕೇಳಿಸ್ತಾ ಇದೆಯೋ ಅಷ್ಟು ಸಿಲೆಬಲ್ ಇದೆ ಇದರಲ್ಲಿ ಅಂತ ಅರ್ಥ ಮಕ್ಕಳು. ಓಕೆನಾ? ಸೊ ಇದರಲ್ಲಿ ಕರೆಕ್ಟ್ ಆಗಿ ಒಂದೇ ಸಿಲೆಬಲ್ ಇರುವಂತಹ ವರ್ಡ್ ಯಾವುದು? ಡೆಕ್. ಓಕೆ, ಸೊ ವಿ ವಿಲ್ ಚೂಸ್ ಡೆಕ್. ಸೆಕೆಂಡ್ ಒನ್, ಡಿಸ್ಕವರಿ, ಕಾನ್ವರ್ಸೇಷನ್, ಪೇಷನ್ಸ್, ಮೂನ್. ಓಕೆ, ಡಿಸ್ಕವರಿ, DIS ಇ ಬರ್ತಾ ಇದೆ ಇಲ್ಲಿ, ಡಿಸ್, ಕವರಿ, ಓಕೆ, ವರ್ ಇ RY, ರಿ. ಸೊ 1 2 3 4. ಎಷ್ಟು ಸ್ವರದ ಸೌಂಡ್ ಕೇಳಿಸ್ತಾ ಇದೆ ಮಕ್ಕಳೇ? 4. ಇದು 4 ಸಿಲೆಬಲ್ ಇರುವಂತಹ ವರ್ಡ್. ಸೊ ವಿ ವಿಲ್ ನಾಟ್ ಚೂಸ್ ದಿಸ್. ಸೆಕೆಂಡ್ ಒನ್, ಕಾನ್ವರ್ಸೇಷನ್, ಓ ಅಥವಾ ಕನ್ವರ್ಸೇಷನ್ ಅಂತ ಓದ್ತಾರೆ, ಸೇ ಎ, ಶನ್ ಅಲ್ವಾ? ಸೊ 1 2 3 4 ಸಿಲೆಬಲ್ ಇದೆ ಇಲ್ಲಿ. ಸೊ ದಿಸ್ ಇಸ್ 4 ಸಿಲೆಬಲ್ ವರ್ಡ್. ಪೇಷನ್ಸ್, ಪೇಷನ್ಸ್, 2 ಸಿಲೆಬಲ್ ಇದೆ. ಓಕೆ, ಮೂನ್ ಅನ್ನೋದು ಇಲ್ಲಿ ಓ 2 ಇದ್ರೂ ನಾವು ಇದನ್ನ ಮೂನ್, ಊ ಅನ್ನೋ ವರ್ಡ್ ಒಂದೇ ನಮ್ಗೆ ಕೇಳಿಸ್ತಾ ಇದೆ, ಮೂನ್. ಓಕೆ, ಸೊ ದಿಸ್ ಈಸ್ 1 ಸಿಲೆಬಲ್ ವರ್ಡ್. ಸೊ ಯು ಹ್ಯಾವ್ ಟು ಚೂಸ್ ಮೂನ್. ಓಕೆ, ಫಸ್ಟ್ ಇಂದ್ರಲ್ಲಿ ಡೆಕ್, ಸೆಕೆಂಡ್ ಒನ್ ಮೂನ್, ಥರ್ಡ್ ಒನ್ ಟ್ರಾನ್ಸ್ಫಾರ್ಮ್, ಫಾರ್ಮ್. ಓಕೆ, ಟ್ರಾನ್ಸ್ ಎ, ಫಾರ್ಮ್ ಓ, 2 ಸಿಲೆಬಲ್ ಇದೆ ಅಲ್ವಾ? ಫ್ರೀ, ಇ ಅಂತ ಬರ್ತಾ ಇದೆ, ಇದು 1 ಸಿಲೆಬಲ್. ಯುನಿಟಿ, ಯು ಉ ನಿ ಇ ಟಿ, ಈ 3 ಸಿಲೆಬಲ್ ಇದೆ. ಅದೇ ರೀತಿ ಓ ಬ್ಲ 2 ಸಿಲೆಬಲ್. ಓಕೆ, ಸೊ ಒಂದೇ ಸಿಲೆಬಲ್ ಇರುವಂತಹ ವರ್ಡ್ ಯಾವುದು ಇದರಲ್ಲಿ? ಫ್ರೀ. ಸೊ ಫ್ರೀ ಅನ್ನೋದು ಬರುತ್ತೆ. ಸೊ ಈ 3 ಸೆಟ್ ಅಲ್ಲಿ ಒಂದೇ ಸಿಲೆಬಲ್ ಇರುವಂತಹ ವರ್ಡ್ಗಳು ಡೆಕ್, ಮೂನ್ ಅಂಡ್ ಫ್ರೀ. ಓಕೆ, this is how you have to find out the syllables. Correct?